सोजेगा ಒಂದ್ ವೇಳೆ ಅವತ್ತೇ ನಾನು ತಾಳಿನ ನಿನಗೆ ಕಟ್ಟಿದಿದ್ರೆ ಏನಾಗ್ತಿತ್ತು ಮದ್ವೆ ಇವತ್ತು ಲವೆಲ್ಲ ಇರ್ತಾ ಇಲ್ಲ ದಿನಾ ಜಗಳ ಆಡ್ತಾನೆ ಇರ್ತಿತ್ತು ಚೂರು ನೀನಗಲು ಹೊಸ ಬಣ್ಣನೆ ಬಾನಿಗೆ ಪಾದ ಊರಿದರೆ ಅದು ಚಿತ್ತಾರ ಭೂಮಿಗೆ ಎದುರಿರೆ ನೀನು ಎದೆಯೊಳಗೆ ಭುಜದ ಮೇಲೆ ಕುತ್ತಿಗೆ ನಿಲ್ಲೋದಂದ್ರೆ ಮೋಸ್ಟ್ಲಿ ಇದೆ ಇರಬೇಕು. ಬಹುಶಃ ನಾನು ಇಷ್ಟೊಂದು ಖುಷಿಯಾಗಿರೋದಕ್ಕೆ ಸಾಧ್ಯ ಅಂತ ನನಗೆ ಗೊತ್ತಿಲ್ಲ, ಅಥವಾ ಇಷ್ಟು ಖುಷಿಯಾಗಿ ನಾನು ಯಾವತ್ತೂ ಇರಲಿಲ್ಲ ಅನ್ನೋದು ತಪ್ಪಾಗಲ್ಲ. ಸಕ್ಸಸ್ ಮಾತ್ರ ಖುಷಿ ಕೊಡುತ್ತೆ ಅನ್ನೋದು ತುಂಬಾ ದೊಡ್ಡ ಸುಳ್ಳು. ಬಿಸ್ನೆಸ್ ಅಲ್ಲಿ ಎಷ್ಟೋ ಸಕ್ಸಸ್ ಸಿಕ್ಕಿದೆ, ಆದ್ರೆ ಪ್ರೀತಿಲಿರುವ ಸಮಾಧಾನ ಖುಷಿ ಆ ಸಕ್ಸಸ್ ಅಲ್ಲಿ ಇರಲಿಲ್ಲ. ಈಗ ಅರ್ಥ ಆಗ್ತದೆ ಜನ ಯಾಕೆ ಲೆವೆಲ್ ಬೀಳ್ತಾರೆ ಅಂತ. ಯಾವುದೇ ಕಾರಣಕ್ಕೂ ನಮ್ಮಿಬ್ಬರ ಮಧ್ಯೆ ಇರೋ ಮನಸ್ತಾಪ ಯಾರಿಗೂ ಗೊತ್ತಾಗಬಾರ್ದು. ಪ್ರೀತಿಸಿ ಮದುವೆ ಆದೋಳು ಕೊಟ್ಟ ಮನೇಲಿರೋ ಯೋಗ್ಯತೆ ಕಳ್ಕೊಂಡಿದ್ದಾಳೆ ಅಂತ ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಅವ್ರು ಖಂಡಿತ ಸಹಿಸೋಲ್ಲ. ಅಪ್ಪ ಅಮ್ಮಂಗೆ ಈ ವಿಷಯ ಗೊತ್ತಾದ್ರೆ ಎರಡು ಕುಟುಂಬದ ಮಧ್ಯೆ ಬಿರುಕು ಬಿಡುತ್ತೆ. ಜೀವನದಲ್ಲಿ ನಂಗೆ ಯಾವುದನ್ನಾದ್ರೂ ಬೇಕೇ ಬೇಕು ಅಂತ ಆಸೆ ಪಟ್ಟಿದ್ರೆ ಅದು ನಿಮ್ಮನ್ನು ಮಾತ್ರ. ಲೈಫಲ್ಲಿ ನಿಮ್ಮಷ್ಟು ಇಷ್ಟ ಯಾವುದು ಆಗಿಲ್ಲ. ವಿಕ್ಕಿ ಅವರೇ, ನೀವು ನನ್ನ ಬಗ್ಗೆ ಬರೀ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ. ಅದನ್ನ ಸರಿಪಡಿಸೋದಕ್ಕೆ ನಾನು ನಿಮ್ ಜೊತೆ ಮಾತಾಡ್ಲೇಬೇಕು. ಕೈಯಾರೆ ಕಟ್ಟಿದ ಮರಳಿನ ಗೂಡು ಅಲೆಗೆ ಕೊಚ್ಕೊಂಡು ಹೋಗ್ತಾ ಇದ್ರೆ ಹೇಗನ್ಸುತ್ತೆ ಅಂತ ನಿಮಗೆ ಫೀಲ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಹೆಂಡತಿ. ಆದ್ರೆ ಅದರಂತ ಕೆಟ್ಟು ನೋವು ಬೇರೆ ಇಲ್ಲ. ಮತ್ತೆ ಜಗಳ ಆಗುತ್ತೆ, ಬೇಜಾರಾಗುತ್ತೆ, ಮಾತು ಬಿಡೋ ಪರಿಸ್ಥಿತಿ ಬರುತ್ತೆ ಅಂತ ಎಲ್ಲ ನಾನು ಈಗೀಗ ಊಹೆ ಮಾಡಿದ್ದೆ. ಆದ್ರೆ ನಂಬಿಕೆನೆ ಹೊಟ್ಟೋಗುತ್ತೆ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಾನು ಆ 30 ಲಕ್ಷ ಏನ್ ಮಾಡಿದೆ ಅಂತ ನಾನು ಉಸಿರಿರೋವರೆಗೂ ಹೇಳೋಕ್ ಸಾಧ್ಯನೇ ಇಲ್ಲ. ಆದ್ರೆ ಅದ್ರಲ್ಲಿ 1 ಪೈಸಾ ಕೂಡ ನಾನು ಮುಟ್ಟಿಲ್ಲ. ಅಪ್ಪ ನನಗ್ ಬೇಕಾಗೂ ಇಲ್ಲ. ನನ್ ವಿಷಯ ಏನು ಅಂತ ನಿಮ್ಗೆ ಹೇಳಕ್ ಆಗಲ್ಲ. ನಾನೇನಾದ್ರೂ ನಿಮ್ಮನ್ನ ಇವಾಗ ಶಮಿಸಿ ಮನೆಗೆ ಕರ್ಕೊಂಡು ಬಂದ್ರು ಕೂಡ ಯಾವತ್ತೂ ನಿಮ್ಮನ್ನ ನಂಬೋದಕ್ಕಾಗಲ್ಲ. ಆದ್ರೂ ನಾನು ನಿಮ್ಗೆ ಅರ್ಥ ಆಗ್ತೀನಿ. ನನ್ನ ಪರಿಸ್ಥಿತಿ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಅರ್ಥ ಆದ್ರೆ ನೀವು ನನ್ನನ್ನು ಕ್ಷಮಿಸ್ತೀರಾ ಅಂತಾನು ಅನ್ಕೊಂಡಿದೀನಿ. ಸುತ್ತ ದುಂಬಿಗಳ ತರ ಸುತ್ತಾ ಇದ್ದ ಹುಡುಗಿಯರನ್ನೆಲ್ಲ ಬಿಟ್ಟು ನಿಮ್ಮನ್ನ ಆರಿಸಿದ್ದು ನಾನು. ನೀವು ಅವ್ರ ತರ ಅಲ್ಲ. ನನ್ನ ಮನ್ಸು ನೋಡಿ ಇಷ್ಟಪಟ್ರಿ, ನನ್ನ ದುಡ್ಡನ್ನಲ್ಲ ಅಂತ. ಆದ್ರೆ ಈಗ ನಾನು ಅನ್ಕೊಂಡಿದ್ದೆ ತಪ್ಪ ಅಂತ ನನ್ನ ಮೇಲೆ ನನಗೆ ಅನುಮಾನ ಬರಕ್ ಶುರು ಆಗಿದೆ. ಯಾರ ಶಾಪ ಇದು, ಯಾರ ಗ್ರಹಣದ ವೇಳೆಗೆ ನಿಮ್ ವಾಚ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರನೇ ನಡೀತಿದ್ಯಾ ಇಲ್ಲ ಮೆಕ್ಸಿಕನ್ ಟೈಮ್ ಝೋನ್ಗೆ ಸೆಟ್ ಆಗಿದ್ಯಾ? ಲೇಟ್ ಆಯ್ತು ಅಂತ ಹೀಗೆ ಕೇಳ್ತಿದ್ದೀರಾ ಮೇಡಮ್? ಈ ಕಂಪನಿ ಬಾಸ್ ನೀವು. ನೀವೇ ಟೈಮಿಗೆ ಸರಿಯಾಗಿ ಬಂದಿಲ್ಲ ಅಂದ್ರೆ ನಿಮ್ ಎಂಪ್ಲಾಯೀಸ್ ಬರ್ತಾರಾ? ಯಥಾ ರಾಜ ತಥಾ ಪ್ರಜಾ ಅಂತ ಒಂದ್ ಮಾತಿದೆ, ಗೊತ್ತಾ ನಿಮ್ಗೆ? ಈ ಬಜಾರಿ ಡೋಂಟ್ ಕೇರ್ ಕ್ಯಾರೆಕ್ಟರ್. ಈ ಡೇರ್ ಟು ಬಿ ಟೈಮ್ಸ್ ಇದೀರಾ ಇಲ್ಲ ಸರ್? ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ಮುಂದಿನ ಶಬ್ದ ಹೇಳೋದಕ್ಕೆ ನಿನಗೆ ಬಾಯಿ ಬರಲಿಲ್ಲ ಅಂತ. ಏನ್ ಮಾಡೋದು, ಈಗ ಮೊದ್ಲಿನ ತರ ಅಲ್ವಲ್ಲ. ಶಬ್ದ ಬಾಯಿಗೆ ಬಂದ್ರು ಕಟ್ತಿರೋ ಮಾಂಗಲ್ಯ ಮನ್ಸಿಗೆ ಬಂದ್ಬಿಡ್ತು. ಒಟ್ಟಲ್ಲಿ ನೀನ್ ಏನಾದ್ರೂ ಒಂದಿಂಗ್ ಕೊಟ್ಟೆ ಕೊಡ್ತೀಯಲ್ವಾ? ಅದೆಲ್ಲ ಬಿಟ್ಟಾಕಿ, ಯಾಕಿನ್ನು ಬಂದಿಲ್ಲ ಅದನ್ನ ಹೇಳಿ. ಏನ್ ಮಾಡೋದು, ಬಾಸ್ ಸರಿ ಇಲ್ಲ. ಸರಿ ಇಲ್ವಾ?
ಹಾಳಾಗಿ ಹೋಗಿದ್ದಾನೆ. ಹಾಳಾಗಿ ಹೋಗಿದ್ದಾನ? ಲಬಾಗ್ ಹೋಗಿದೆ. ರಾತ್ರಿ ಎಲ್ಲ ಕನ್ಸಿಂದ ಕಾಟ, ಬೇಗ ಎಚ್ಚರ ಆಗ್ಲಿಲ್ಲ. ಒಂದು ಸಲ ಡೈಲಿ ರೂಟೀನ್ ಹೆಚ್ಚು ಕಡಿಮೆ ಆದ್ರೆ ಮುಗೀತು, ಎಲ್ಲ ಆಚೆ ಈಚೆ ಆಗ್ಬಿಡುತ್ತೆ. ಬಾಸ್ ಬಗ್ಗೆ ಕೇರ್ ಇರೋ ಎಂಪ್ಲಾಯೀಸ್ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಬಾಕಿ ಎಂಪ್ಲಾಯೀಸ್ ಬಗ್ಗೆ ಗೊತ್ತಿಲ್ಲ, ಆದ್ರೆ ಒಂದೇ ಎಂಪ್ಲಾಯಿಗೆ ಮಾತ್ರ ಅರ್ಥ ಆಯ್ತು. ಅದಕ್ಕೆ ಬಾಸ್ ಎಂಟ್ರಿ ಆಗ್ತಿದ್ದಂಗೆ ಸರ್ಪ್ರೈಸ್ ಕಾದಿರೋ ತರ ಅರೇಂಜ್ ಆಗಿದೆ. ಸರ್ಪ್ರೈಸ್ ಏನದು? ಇವತ್ತು ಯಾವ ಸ್ಪೆಷಲ್ ಏನೂ ಇಲ್ವಲ್ಲ? ಡಬ್ಬಲ್ ಬಿದ್ದಿರೋ ಬಾಸ್ಗೆ ಲವ್ ಬಗ್ಗೆ ಏನೂ ಗೊತ್ತಿಲ್ಲ. ಈ ಎಂಪ್ಲಾಯಿಗೆ ಬಾಸ್ ಜೊತೆ ಕಳೆಯೋ ಪ್ರತಿ ಕ್ಷಣನೂ ಸ್ಪೆಷಲ್. ನಾನು ಯಾವಾಗ್ಲೂ ಒಂದ್ ಮಾತು ಹೇಳ್ತೀನಿ, ಏನ್ ಗೊತ್ತಾ? ಏನು? ಪ್ರೀತಿ ಅನ್ನೋದು ವರ್ಷಕ್ಕೊಂದ್ಸಲಿ ಸೆಲೆಬ್ರೇಟ್ ಮಾಡೋ ವಾರ್ಷಿಕೋತ್ಸವ ಅಲ್ಲ, ಪ್ರತಿದಿನ ಸೆಲೆಬ್ರೇಟ್ ಮಾಡೋ ನಿತ್ಯೋತ್ಸವ. ವಾವ್, ವೆರಿ ವೆಲ್ ಸರ್. ಎದುರು ಬಂದ್ ಹೊಗಳಿದ್ರೆ ಹಾರ್ಟ್ ಅಲ್ಲಿ ಹಬ್ಬ ಮಾಡ್ತೀನಿ. ಆಲ್ರೆಡಿ ಆನ್ ದ ವೇ. ಇನ್ನೊಂದು ಸ್ವಲ್ಪ ಹೊತ್ತು ಬಂದ್ಬಿಡ್ತೀನಿ. ಯಾವಾಗ ಆಫೀಸಿಗೆ ಹೋಗ್ತೀನಿ ಅನಿಸ್ತದೆ. ಆರ್ತಿ, ಅಮ್ಮ ಬಾಮ್ಮ. ಏನ್ ಯೋಚನೆ ಮಾಡ್ತಿದ್ಯಮ್ಮ? ನಾನಾ? ಇಲ್ವಲ್ಲ, ಹಾಗೆಲ್ಲ ಏನೂ ಇಲ್ಲ ಅಮ್ಮ. ನಿನ್ನೆ ನೀನ್ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ. ನನ್ನ ಮಗಳು ಆರ್ತಿ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ನಿನ್ ಮಗಳು ಆರ್ತಿ ಯಾವಾಗ್ಲೂ ಸೈಲೆಂಟೇ ಅಲ್ವೇನಮ್ಮ? ಇರ್ಬೋದು, ಸ್ವಲ್ಪ ಮೃದು ಸ್ವಭಾವನೂ ಹೌದು, ಆದ್ರೆ ಆ ಕಣ್ಗಳು ಯಾವತ್ತೂ ಸೋತಿರ್ಲಿಲ್ಲ. ಅದ್ರಲ್ಲಿ ಯಾವಾಗ್ಲೂ ಒಂದು ಹೊಳಪಿರ್ತಾ ಇತ್ತು. ಮಗಳೇ, ಏನಾಯ್ತು ಅಂತ ನನ್ನ ಹತ್ರ ಹೇಳ್ಬಾರ್ದಾ? ರಾತ್ರಿ ಪೂರ ನಿಂದೇ ಚಿಂತೆನಮ್ಮ. ಅಯ್ಯೋ ಅಮ್ಮ, ನಾನು ಹೇಳಿದ್ನಲ್ಲ ಅದೇ ನಿಜ. ಬೇಗ ಹೇಳ್ತೀನಲ್ವಾ, ಅದಕ್ಕೆ ಸ್ವಲ್ಪ ಸುಸ್ತಾಗಿದೆ ಅಷ್ಟೇ. ಅದು ಬಿಟ್ರೆ ಬೇರೆ ಏನೂ ಇಲ್ಲ. ನಿನ್ ಕೈ ಊಟ 4 ದಿನ ಕೂತು ತಿಂದ್ರೆ ಎಲ್ಲ ಸರಿ ಹೋಗುತ್ತೆ. ನೀನೇ ಹೇಳ್ದಾಗೆ ಆ ಹೊಳಪು ಮತ್ತೆ ಬರುತ್ತೆ. ನೀನ್ ಹೇಳಿದ್ದೆ ನಿಜ ಆಗಿರ್ಲಮ್ಮ. ನಾನು ನಿನ್ ಸಂತೋಷನ ಬಿಟ್ಟು ಬೇರೆ ಏನ್ ಬಯಸ್ತೀನಿ ಹೇಳು? ನೀನ್ ಸುಖವಾಗಿದ್ಯಾ ಅಂದ್ರೆ ನನಗಷ್ಟೇ ಸಾಕು. ಬಾ, ದೇವಸ್ಥಾನಕ್ಕೆ ಹೋಗಿ ಬರೋಣ. ಕೂತ್ಕೋ. ಅವಾಗಿಂದ ಅಳ್ಬೇಡ ಅಂತ ಹೇಳ್ತಾ ಇದ್ದೀನಿ. ಸರಿ, ನೀನು ಹೇಳ್ತಾನೆ ಇದೆಯಲ್ಲ, ಏನೇ ಆಗಿರ್ಲಿ ಹತ್ರ ಯಾವ್ದು ಬಗೆಯಿರಲ್ಲ ಅಲ್ವಾ? ನನ್ನ ಹತ್ರ ತಡ್ಕೊಳಕ್ ಆಗಲ್ಲ, ನನ್ಗೆ ಅಳೋದಿಲ್ಲ. ಇದೊಳ್ಳೆ ಕತೆ ಆಯ್ತಲ್ಲ, ಸಮಾಧಾನ ಮಾಡ್ಕೊಬಿಟ್ಟ. ಪ್ಲೀಸ್ ಅಳ್ಬೇಡ. ಏನಾಯ್ತು ಅಂತ ಹೇಳ್ದೆ ಒಂದೇ ಸಮ ಮಲ್ತಿದ್ರೆ ನಂಗೂ ಗಾಬರಿ ಆಗಲ್ವಾ? ನಾನು ಆಗ್ಲಿಂದ ಕೇಳ್ತಾ ಇದ್ದೀನಿ, ನೀನ್ ಹೇಳ್ತಾನೆ ಇಲ್ಲ. ಏನ್ ಕೇಳಿದ್ರು ಅಳದ್ಬಿಟ್ಟು ಬೇರೆ ಏನು ಮಾತಾಡ್ತಿಲ್ಲ. ಅಲ್ಲ, ನಿಮ್ ಮಾವನ ಮನೆಯಿಂದ ಹೇಗ್ ಬಂದೆ? ನಾನು ರೋಡಲ್ಲಿ ಬರ್ಬೇಕಾರೆ ಯಾರಿದ್ ನಮ್ಮ ಮಂಜು ತರ ಅಂತ ನೋಡಿದ್ರೆ ಅದ್ ನೀನೆ. ಇನ್ನ ಕೇಳೋದಂದ್ರೆ ಫೋನ್ ಕೂಡ ಇಲ್ಲ. ಏನಿದೆ ಅಂತ ಕೇಳಿದ್ರೆ ಬಾಯ್ನೂ ಬಿಡ್ತಿಲ್ಲ. ಇರು, ಕುಡಿ. 10 ಡಿಹೈಡ್ರೇಷನ್ ಅಂದ್ರೆ ಕಷ್ಟ. ಸಾಕಾ? ಇವಾಗ ಹೇಳು, ಯಾಕೆ ಕಳ್ತಿದ್ಯಾ? ಯಾರಿಗೂ ಬರ್ತಿದ್ದೀನಿ ಅಂತ ಒಂದ್ ಮಾತು ತಿಳಿಸ್ದೆ, ಯಾಕೆ ಬಂದೆ? ಯಾಕೆ ಹೀಗಿದ್ಯಾ? ಏನಾಯ್ತು? ನೀನ್ ಮಾತಾಡಿಲ್ಲ ಅಂದ್ರೆ ಏನು ಅರ್ಥ ಆಗಲ್ಲ. ಪರವಾಗಿಲ್ಲ, ಹೇಳು. ನಿಮ್ ಮಾವನ ಮನೇಲಿ ಏನಾದ್ರು ಆಯ್ತಾ? ಹೇಳು, ಮಾತಾಡು. ಅದನ್ನ ನಾನ್ ಹೇಳ್ತೀನಿ. ಎಷ್ಟ್ ಹೇಳಿದ್ರು ಕೇಳಲ್ಲ, ಒಂದೇ ಆಟ. ಇಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟೊಂದು ಆಟ ಇರಬಾರ್ದು.
ನಿನ್ಗೆ ಹೇಳಿರ್ಲಿವೇನೆ ಸೀದಾ ಮನೆಗೆ ಹೋಗ್ಬೇಡ, ನಾಳೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಮೂದೇವಿ, ಯಾವ ಮಾತು ನಿನ್ಗೆ ಅರ್ಥ ಆಗಲ್ಲ. ಮಕ್ಕಳನ್ನ ತಲೆ ಮೇಲೆ ಹೊತ್ಕೊಂಡು ಬೆಳೆಸಿದ್ರೆ ಹೀಗೆ ಆಗೋದು. ಆಂಟಿ, ನೀವು ಅವಳನ್ನ ಬೈದ್ರೆ ಏನೂ ಪ್ರಯೋಜನ ಇಲ್ಲ. ಕೂತ್ಕೊಳ್ಳಿ, ನಿಮ್ಗೂ ಆಯಾಸ ಆಗಿರುತ್ತೆ. ನಿಧಾನಕ್ಕೆ ಏನಾಯ್ತು ಅಂತ ಹೇಳ್ಬೋದು. ನೀನ್ ಯಾರು ನನಗೆ ಹೇಳಕ್ಕೆ? ಈ ಮನೇಲಿ ಇದೇ ಸಮಸ್ಯೆ. ದೊಡ್ಡವರನ್ನ ನೋಡ್ದೆ ಎಲ್ಲರೂ ಬಾಯಿ ಬಂದಂಗೆ ಮಾತಾಡ್ತಾರೆ. ಇವಳು ನೋಡು, ಹುಟ್ಟಿ 3 ಸೋಮವಾರ ಆಗ್ಲಿಲ್ಲ, ಆದ್ರೂ ಕೊಪ್ಪು ತೋರಿಸ್ತಾಳೆ. ನಾನೇನ್ ಕೊಪ್ಪು ತೋರಿಸಿಲ್ಲ. ಒಂದು ಮಾತು ಕೆಳಗ್ ಬೀಳಬಾರ್ದು ಅಂತಾಳೆ. ಪ್ರತಿ ಒಂದಕ್ಕೂ ತಿರುಗುತ್ತರ ಕೊಡೋದು, ಯಾರ ಭಯನೂ ಇಲ್ಲ. ಎಷ್ಟು ಟೆನ್ಷನ್ ಕೊಡ್ತೀಯ ನೀನು? ಮಾತಾಡೋಷ್ಟು ಬುದ್ಧಿ ಬೆಳೆದಿಲ್ಲ. ಬೇಡ ಬೇಡ ಅಂದ್ರೂ ಹೊರಟು ಬಂದಿದ್ಯಲ್ಲ. ಪ್ರಜ್ಞೆ ಇಲ್ವಾ ನಿನಗೆ? ನಂಗ್ ಪ್ರಜ್ಞೆ ಇದೆ. ಮತ್ತೆ ಗೊತ್ತಾಗ್ಬಿಡ್ತೀಯ? ಮೇಡಮ್, ಒಳಗಡೆ ಅದೇನ್ ಅರೇಂಜ್ಮೆಂಟ್ಸ್ ಮಾಡಿದೀರಂತ ಒಂದೇ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡ್ಲಾ? ನಿಮ್ ಬಾಸ್ ಮಾತ್ರ ಸ್ಪೆಷಲ್. ಸುಮ್ಮನೆ ಹಂಗೆ ಒಂದ್ ಜಲಕ್ಕೋ ತಲೆ ಹಿಂಗಾಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಕಾಂತ, ಅರ್ಥ ಆಯ್ತು ಬಿಡಿ. ಏಯ್ ಕುಂಬ್ಳಕಾಯ್, ಆಫೀಸ್ ಆಡ್ಸಲ್ ಫೋನ್ ಮಾಡ್ಬೇಡ ಅಂತ ಎಷ್ಟಲ್ಲಿನ ಹೇಳ್ಬೇಕು? ರಾಧತ್ತೆ ಬಂದಿದಾರ ಕಣೆ ಮನೆಗೆ. ಅಯ್ಯ, ಅವ್ರ ಯಾಕೆ ಬಂದ್ರು? ಅಂಜುನ್ ಬಿಡತಿಕ್ಕ? ಅಯ್ಯೋ, ಇಲ್ಲಿ ದೊಡ್ಡ ಪಜಿತಿನೇ ಆಗಿದೆ ಕಣೆ. ಏನೈತೆ? ಅವ್ರು ಬಂದಾಗ ನಾನ್ ಬೇರೆ ಮನೇಲಿ ಇರ್ಲಿಲ್ಲ. ಇದನ್ನೆಲ್ಲ ಹೇಗ್ ಹ್ಯಾಂಡಲ್ ಮಾಡ್ಬೇಕಂತಾನೆ ನಂಗೆ ಗೊತ್ತಾಗ್ತಿಲ್ಲ. ಅವಳು ಧ್ರುವನ್ ಜೊತೆ ಬಂದ್ಲಂತೆ. ಬಂದಾಗಿಂದ ಒಂದೇ ಸಮನೆ ಅಳ್ತಾ ಇದ್ದಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ರಾಧತೆ ಬಂದಿದ್ದು. ಅವ್ರು ಬಂದಿದ್ದೆ ಅಂಜುಗ್ ಬೈಯಕ್ ಶುರು ಮಾಡಿದ್ದಾರೆ. ಯಾಕೆ ಏನು ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ. ಧ್ರುವ ಅಂಜುನ ಸಮಾಧಾನ ಮಾಡ್ತಾರೆ, ಅವ್ರಿಗದ್ ಗೊತ್ತು. ಅವ್ನ್ ಸಮಾಧಾನ ಮಾಡ್ತಿದ್ದಂಗೆ ರಾಧತೆ ಅವನಿಗೆ ಬೈಯಕ್ ಶುರು ಮಾಡ್ತಾರೆ. ನನಗಂತೂ ತಲೆ ಕೆಟ್ಟೋಗಿದೆ. ಅದ್ಯಾಕ್ ಸುಮ್ನೆ ಬೈತಾರೆ? ಯಾವ ಬಳಿ ಗೊತ್ತು. ಧ್ರುವ ಬೇರೆ ಅವ್ರಿಗೆ ಸಮಾಧಾನ ಮಾಡಕ್ ಹೋಗ್ತಾನೆ. ಅಲ್ಲಿ ದೊಡ್ಡ ಎಡವಟ್ ಆಗುತ್ತೆ. ಧ್ರುವಂಗೆ ಅವ್ರ ಬಗ್ಗೆ ಏನು ಗೊತ್ತಿಲ್ಲ. ಅಪ್ಪ ಅಮ್ಮನೂ ಮನೇಲಿಲ್ಲ ಕಣೆ. ನೀನ್ ಸ್ವಲ್ಪ ಬೇಗ ಮನೆಗ್ ಬರ್ತೀಯಾ? ಇಲ್ಲ ಅಂದ್ರೆ ಇಲ್ಲಿ ಏನ್ ಬೇಕಾದ್ರೂ ನಡಿಬೋದು. ಸರಿ, ಬಂದೇ ಇರು. ಮೇಡಮ್, ಎಲ್ಲ ಹೊರಟ್ರಿ? ಬಾಸೆ ಬರಕ್ ಹೇಳಿದಾರೆ ಅಂದ್ಕೊಳ್ಳೋಣ ಅಂದ್ರೆ ಬಂದಿದ್ ಕಾಲ್ ನೋಡಿದ್ರೆ ಬಾಸ್ ದಲ್ಲ ಅನಿಸ್ತಿದೆ. ಬಾಸ್ ಅಲ್ಲ. ಅದೇನೋ ಸರ್ಪ್ರೈಸ್ ಕೊಡ್ತೀನಿ ಅಂತ ನೀವೇ ಎಸ್ಕೇಪ್ ಆಗ್ತಾ ಇದ್ದೀರಾ. ಓ, ಬಾಸ್ ಬಂದಾಗ ನೀವ್ ಇಲ್ದೇ ಇರೋದೇ ಸರ್ಪ್ರೈಸಾ? ಅಯ್ಯೋ, ಯಾಕ್ರಿ ತಲೆ ತಿಂತಿದ್ದೀರಾ? ಮೇಡಮ್, ಯಾಕೆ ಟೆನ್ಷನ್ ಅಲ್ಲಿ ಇದ್ದೀರಾ? ನನ್ನಿಂದ ಏನಾದ್ರೂ ಹೆಲ್ಪ್ ಆಗೋದಿದ್ರೆ ಹೇಳಿ, ಮಾಡ್ತೀನಿ. ಹಾ, ಒಂದ್ ಹೆಲ್ಪ್ ಆಗ್ಬೇಕು. ಬಾಸ್ ಬಂದಿದ್ದೆ, ನಾನು ಎಲ್ಲಿ ಅಂತ ಕೇಳ್ತಾರೆ. ನನ್ ಟೆನ್ಷನ್ ಅಲ್ಲಿ ಹೋದೆ ಅಂತ ಮಾತ್ರ ಹೇಳ್ಬೇಡಿ. ನಾನ್ ಟೆನ್ಷನ್ ಮಾಡ್ಕೊಂಡಿದೀನಿ ಅಂದ್ರೆ ಅವ್ರಿಗೂ ಟೆನ್ಷನ್ ಆಗುತ್ತೆ. ಮತ್ತೆ ನೀವು ಎಲ್ಲಿಗೆ ಹೋದ್ರಿ ಅಂತ ಅವರು ಕ್ವಶನ್ ಮಾಡಿದ್ರೆ ನಾನೇನ್ ಹೇಳೋದು? ಗೊತ್ತಿಲ್ಲ, ಹೋದ್ರು ಅಂತ ಹೇಳಿ. ಬೇಡ ಬೇಡ, ಮನೆಯಿಂದ ಕಾಲ್ ಬಂತು, ಅದಕ್ಕೆ ಹೋದ್ರು ಅಂತ ಹೇಳಿ. ಮತ್ತೆ ಮನೆಯಿಂದ ಖಾಲಿ ಯಾಕೆ ಬಂದಿತ್ತು ಅಂತ ನನ್ನನ್ನೇ ಕೇಳ್ತಾರೆ. ಅದನ್ನೆಲ್ಲ ಹೇಳೋಷ್ಟು ಟೈಮ್ ಇಲ್ಲ ಕಾಂತ. ಪರ್ಸನಲ್ ಮ್ಯಾಟ್ರು. ನಾಳೆ ಬಂದವಳು ನಾನೇ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನೀಗ ಹೋಗ್ಲೇಬೇಕು, ಗೊತ್ತಾಯ್ತಾ? ಸರಿ, ನಿಮ್ಗೆ ಕಂಪನಿ ಕಾರ್ ಅರೇಂಜ್ ಮಾಡ್ಲಾ? ಇದೇನ್ರಿ ಹೊಸದಾಗಿದ್ನೆಲ್ಲ ಕೇಳ್ತಿದ್ದೀರಾ? ನಾನು ಯಾವಾಗ್ಲಾದ್ರೂ ಕಂಪ್ನಿ ಕಾರ್ ಯೂಸ್ ಮಾಡಿದೀನಾ? ಇಷ್ಟು ದಿನ ನೀವು ಎಲ್ಲಾರ ತರ ಎಂಪ್ಲಾಯಿನೇ. ಆದ್ರೆ ಈ ನಡುವೆ ಆಗಿರೋ ಬೆಳವಣಿಗೆ ಪ್ರಕಾರ ಫ್ಯೂಚರ್ ಅಲ್ಲಿ ನೀವು ಕೂಡ ಬಾಸೆ, ಅದಕ್ಕೆ ಕೇಳಿದೆ. ಏನು ಬೇಕಾಗಿಲ್ಲ, ನಾನು ಆಟೋನಲ್ಲೇ ಹೋಗ್ತೀನಿ. ಮೇಡಮ್ ಏನೋ ಸಿಂಪಲ್ ಆಗಿ ಪರ್ಸನಲ್ ಮ್ಯಾಟ್ರು ಅಂತ ಹೇಳಿ ಹೋಗ್ಬಿಟ್ರು. ಆದ್ರೆ ಈಗ ಬಾಸು ಅವರ ವಿರಹ ವೇದನೆಗಳೆಲ್ಲ ನನ್ನ ಮೇಲೆ ತೀರಿಸ್ಕೊತಾರೆ. ಪ್ರತಿ ಸಲ ಅರ್ಕೆ ಕುರಿ ನಾನೇ ಯಾಕೆ ಹಾಕ್ತೀನಿ? ಹೋಗ್ಬಿಟ್ಟ ಕಾಂತ, ಹೋಗ್ಬಿಟ್ಟ ಲಕ್ಷ್ಮಿ ಕಾಂತ, ಹೋಗ್ಬಿಟ್ಟ.
ಸ್ವಲ್ಪ ದೂರ ನಿಂತ್ಕೋ. ಈಗ ನಾನು ಉಸಿರಾಡ್ಬೋದು. ಮಂಜು, ನೀ ಯಾವಾಗ ಬಂದೆ? ಅವಳು ಆಗ್ಲೇ ಬಂದ್ಲು, ನೀವೀಗ ಬಂದ್ರಲ್ಲ ಸಮಾಧಾನ ಆಯ್ತು. ಅರೆ ರಾಧಾ, ಯಾವಾಗ ಬಂದೆ? ನೀನ್ ಬಂದಿದ್ದು ಖುಷಿ ಆಯ್ತು ನೋಡು. ವರ್ಷಕ್ಕೆ ಒಂದ್ಸಲನೂ ಈ ಕಡೆ ಮುಖ ಹಾಕಲ್ಲ ಅಂತಿರಲ್ಲ. ಅಣ್ಣ, ನಾನಿಲ್ಲಿ ನಿನ್ ಖುಷಿಗೆಲ್ಲ ಬಂದಿರೋದು. ನಿನ್ನ ಮಗಳು ನಮ್ಮ ಮನೆಯಿಂದ ಓಡ್ ಬಂದಿದ್ದಾಳೆ, ಅದನ್ನ ಹೇಳೋಣ ಅಂತ ಬಂದಿದ್ದೀನಿ. ಓಡ್ ಬಂದಿದ್ದಾಳ? ಏನ್ ಹೇಳ್ತಾ ಇದ್ಯಾರದ ನೀನು? ಯಾಕಮ್ಮ, ಏನಾಯ್ತು? ಅದನ್ನ ನಾನೇ ಹೇಳ್ತೀನಿ. ನಿನ್ನ ಮಗಳು ವಯಸ್ಸಿ ಬಂದಿದ್ದಾಳೆ. ಅಂಜು ಪುಟ್ಟ, ನಿನ್ ಮುಖ ನೋಡಿದ್ರೆ ನೀನ್ ತುಂಬಾ ಹತ್ತಿದ್ಯಾ ಅಂತ ಅನಿಸ್ತಿದೆ. ಇಷ್ಟು ಖುಷಿ ವಿಚಾರಕ್ಕೆ ನೀನ್ ಬೇಜಾರು ಮಾಡ್ಕೊಂಡಿದ್ಯಾ? ಅದಕ್ಕೆ ಓಡ್ ಬಂದ್ಯಾ ನೀನು? ನಾನು ಇದು ಗೊತ್ತಾದ ತಕ್ಷಣ ಹೊರಗ್ ಕೂರು, ನಾಳೆ ಮನೆ ಕರ್ಕೊಂಡು ಹೋಗ್ತೀನಿ, ನೀನು ಮೊದಲನೇ ದಿನ ನಿಮ್ಮಮ್ಮನ ನೋಡೋ ಹಾಗಿಲ್ಲ ಅಂತ ಶಾಸ್ತ್ರ ಹೇಳಕ್ ಶುರು ಮಾಡದ್ನಲ್ಲ, ಅದಕ್ಕೆ ಇವಳು ಗಾಬರಿ ಬಿದ್ದು ಮನ್ಸೋ ಇಚ್ಛೆ ಮಾತಾಡಿ ಅದಕ್ಕೆ ನಾನು ಇಲ್ಲಿರಲ್ಲ ಅಂತ ಓಡ್ ಬಂದಿದ್ದಾಳೆ. ಹೌದಾ ಪುಟ್ಟ? ಹೂನಪ್ಪ, ನಾನೇ ದೊಡ್ಡವಳಾಗಿದ್ದೀನಿ ಅಂದ್ರೆ ನನ್ನ ಅಕ್ಕಂದ್ರು ನನ್ಗಿಂತ ಮೊದ್ಲೇ ದೊಡ್ಡವರಾಗಿರ್ತಾರೆ. ಆದ್ರೆ ಅಮ್ಮ ಯಾವತ್ತೂ ಅವ್ರಿಗೆ ಈ ತರ ಟಾರ್ಚರ್ ಕೊಟ್ಟಿರ್ಲಿಲ್ಲ ಅಪ್ಪ. ಅತ್ತೆ ಹೇಗ್ ಬೈದ್ರು ಗೊತ್ತಾ? ಮನೇಲಿರೋ ಯಾವ ವಸ್ತುನು ಮುಟ್ಟಕ್ ಬಿಟ್ಟಿಲ್ಲ. ಮತ್ತಿನ್ನೇನು, ನಿನ್ ಕರ್ಕೊಂಡೋಗಿ ದೇವ್ರ ಮೇಲೆ ಕುಣಿಸ್ಬೇಕಿತ್ತ? ಸ್ವಲ್ಪನಾದ್ರೂ ಶಾಸ್ತ್ರ ಸಂಪ್ರದಾಯ ಒಂಚೂರು ಗೊತ್ತಿಲ್ಲ. ಮಕ್ಕಳು ದೊಡ್ಡವ್ರ ಹೇಳೋ ಕೇಳ್ಬೇಕು, ವಾದ ಮಾಡಬಾರ್ದು. ನಾನೇನ್ ವಾದ ಮಾಡಿಲ್ಲ. ನಿಮ್ಮನೇಲಿ ಆತರ ಇದೆ ಅಂದ್ರೆ ನಾನು ನಮ್ಮನೆಗೆ ಹೋಗ್ತೀನಿ ಅಂತ ಹೇಳ್ದೆ. ಅದಕ್ಕೆ ನೀವು ಒಪ್ಪಿಲ್ಲ, ಅದಕ್ಕೆ ನಾನು ಬಂದೆ. ನೋಡು, ತಾನು ದೊಡ್ಡ ಗನಂದಾರಿ ಕೆಲಸ ಮಾಡೋ ತರ ಮಾತಾಡ್ತಾಳೆ. ನಮ್ಮ ಇಲ್ಲಿ ಇವಳು ಇನ್ನು ಜಾಸ್ತಿನೇ ಆಡ್ತಿದ್ಲು. ನೀನೇ ಹೇಳ, ನಾನು ತಪ್ಪು ಕೆಲಸ ಮಾಡಿದಿನ? ನಿನ್ನ ನಂಬಿಕೆ ನಿನಗೆ. ನಾನು ಅದನ್ನ ಸರಿ ತಪ್ಪು ಅಂತ ವಾದಿಸೋದಿಲ್ಲ. ಆದ್ರೆ ನಮಗೆ ನಮ್ಮದೇ ಆದಂತ ಜೀವನ ಶೈಲಿ ಅಂತ ಇರುತ್ತಲ್ವ ರಾಧಾ? ನನ್ನ ಮಗಳು ಸರಿಯಾದನ್ನೇ ಮಾಡಿದಾಳೆ. ಅವಳು ಏನು ತಪ್ಪು ಕೆಲಸ ಮಾಡಿಲ್ಲ, ನಮ್ಮಲ್ಲಿ ಈ ರೂಢಿನೂ ಇಲ್ಲ. ಪಕ್ಕದಲ್ಲಿ ಬಜಾರಿದೆ ಕೆಲಸ. ಕಾಂತ, ಕಾಂತ, ಈ ಕೆಲಸ 100% ನಿಮ್ದಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಮೂಲ್ಯ ಮಾಡಿದ್ದ? ಇದನ್ನ ಅಮೂಲ್ಯ ಮೇಡಮ್ ಮಾಡಿದ್ದಾನೆ ಅಂತ ಕೇಳಿದಿದ್ರೆ ನಾನು ಹೂ ಅಂತಾನೆ ಹೇಳ್ತಾ ಇದ್ದೆ. ಸುಮ್ನೆ ನೀವಂತೂ ಮಾಡಿಲ್ಲ ಅಂತ ಹೇಳಿ ಅನ್ಯಾಯವಾಗಿ ನನ್ನ ತೇಜೋವಧೆ ಮಾಡ್ತೀರಾ ಬಾಸ್? ನೀವು ಈ ರೀತಿ ಬರೀ ನಾನ್ಸೆನ್ಸ್ ಮಾತಾಡ್ತೀರಲ್ಲ, ಅದಕ್ಕೆ ಅವಳೇನು ಸರ್ಪ್ರೈಸ್ ಅಂತ ಹೇಳಿದ್ಲು. ಮೇ ಬಿ ಇದೇ ಇರ್ಬೇಕು. ಹೌದು ಅನ್ಸುತ್ತೆ ಬಾಸ್. ಬೆಳಗ್ಗೆ ಎಲ್ಲರಿಗಿಂತ ಮುಂಚೆನೆ ಬಂದಿದ್ರು ಮೇಡಮ್. ನನಗೂ ಕ್ಯಾಬಿನ್ಗೆ ಎಂಟ್ರಿ ಕೊಡದೆ ಅವ್ರೊಬ್ರು ಏನೇನೋ ಮಾಡ್ತಾ ಇದ್ರು. ದಿಸ್ ಇಸ್ ಫ್ಯಾಬ್ಯುಲಸ್. ಎಲ್ಲಾ ವಸ್ತುಗಳು ನನಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಅರೇಂಜ್ ಮಾಡಿದಾಳೆ. ಅವಳನ್ನ ಒಳಗೆ ಕಳಿಸಿ. ಒಳಗ್ ಕಳ್ಸೋದಾ? ಯಾಕೆ ನೀವು ನೋಡ್ಲಿಲ್ವಾ ಬಾಸ್?
ಇದನ್ನೆಲ್ಲ ನೋಡಿ ಖುಷಿಯಾಗಿರೋದಕ್ಕೆ ಹೇಳ್ತಿರೋದು. ಇದನ್ನ ಮಾಡಿದ್ರವಳ ಒಳ ಕಳಿಸಿ. ಅದಲ್ಲ ಬಾಸ್, ಅವರು ಹೋಗಿದ್ನ ನೀವು ನೋಡ್ಲಿಲ್ವಾ? ವಾಟ್? ಹೋದ್ಲಾ?